ನನ್ನನ್ನೇ ನಿಮ್ಮ ಅಪ್ಪನ ಮನೆ ಪ್ರಾಪರ್ಟಿ ಅನ್ಕೊಂಡಿದ್ದೀರಾ ಇಬ್ರು ಈ ತರ ಕಿತ್ತಾಡೋದಕ್ಕೆ? ಇಡ್ಲಿ ತಿನ್ನೋ ನಾನು, ಚಟ್ನಿ ಬೇಕೋ ಸಾಂಬಾರ್ ಬೇಕೋ ನನ್ನನ್ನು ಕೇಳ್ರಿ. ಏಯ್, ನನ್ನ ಲೈಫು ನಾನು ಹೇಳಬೇಕು, ಡಿಸೈಡ್ ಮಾಡೋದಕ್ಕೆ ನೀವಿಬ್ರು ಯಾರ್ರೆ? ಲವ್ ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಎಲ್ಲದನ್ನು ತಡ್ಕೊಂಬಂದಿದ್ದೀನಿ. ಈಗೇನು ಇಬ್ರು ಸೇರ್ಕೊಂಡು ನನ್ನನ್ನು ಹರಾಜಾಗ್ತಿದ್ದೀರಾ? ಹಾಳಾದ ಮನಸ್ಸು ಯಾವಾಗ ಯಾರ ಮೇಲೆ ಲವ್ ಆಗುತ್ತೆ ಹೇಳೋದಕ್ಕೆ ಆಗಲ್ಲ. ಈಗ ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ, ನಿನ್ನನ್ನು ಸೀರಿಯಸ್ಟೇ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ರೂಲ್ಸ್ ಪ್ರಕಾರನೇ ನಾನು ನಿಮ್ಮಿಬ್ರು ಈಕ್ವಲ್ ಆಗಿ ಲವ್ ಮಾಡ್ತೀನಿ. ನಿನ್ನೂ ಬಿಟ್ಟಿರಕ್ಕಾಗಲ್ಲ, ನಾನು ಇವಳನ್ನೂ ಬಿಟ್ಟಿರಕ್ಕಾಗಲ್ಲ. ನಿನ್ನೂ ಲವ್ ಮಾಡ್ತೀನಿ, ನಿನ್ನೂ ಲವ್ ಮಾಡ್ತೀನಿ. ನಾನು ನಿಮ್ಮಿಬ್ರು ಮದುವೆ ಆಗ್ತೀನಿ. ನೋಡ್ರಿ ರಕ್ಷಿ, ನಮ್ಮ ಕಡೆಯಿಂದ ಮಿಸ್ಟೇಕ್ ಆಯ್ತು, ನಾವು ಒಪ್ಕೋತೀವಿ. ಆದ್ರೆ ನಾವಿಬ್ರು ನಿನ್ನೊಬ್ಬನೇ ಮದ್ವೆ ಆಗಕ್ಕಾಗಲ್ಲ. ಸರಿ, ನೀವೇ ಹೇಳಿ ನಾನು ಯಾರನ್ನ ಮದುವೆ ಆಗ್ಲಿ ಅಂತ. ನೋಡಿದ್ರಾ, ನಿಮ್ಮಿಬ್ರು ಮಧ್ಯೆನೇ ಕ್ಲಾರಿಟಿ ಇಲ್ಲ. ನನ್ನ ಫ್ರೆಂಡ್ಸ್ ಹತ್ರ ಹೋಗಿ ಮಚ್ಚ ಇವಳು ನನ್ನ ಲವರು ಅಂತ ಒಂದ್ಸಲ ಹೇಳಿದ್ರೆ ಸಾಕು, ಅಕ್ಕನೋ ತಂಗಿನೋ ಅತ್ಗೆನೋ ಯಾವುದೋ ಒಂದಕ್ಕೆ ಫಿಕ್ಸ್ ಆಗ್ತಾರೆ. ಆದ್ರೆ ನೀವೇನ್ರೆ ಒಂದೇ ಹುಡುಗನ ಇಬ್ರು ಹಂಚ್ಕೊಳಕ್ ರೆಡಿ ಆಗಿದ್ದೀರಾ? ಇದು ವಲ್ಗರ್ ಅಲ್ವಾ? ಎಂತ ಚೀಪ್ ಥಾಟ್ಸ್ ರೇ ನಿಮ್ದು. ಯಾವಾಗ ನೋಡಿದ್ರು